ಒಂದೆಡೆ ಟಿಕೆಟ್ಗಾಗಿ ಫೈಟ್ ನಡೀತಿದೆ, ಮತ್ತೊಂದು ಕಡೆ ಟಿಕೆಟ್ ನಿರಾಕರಿಸಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರಿದ್ರು ಟಿಕೆಟ್ ಬೇಡ ಅಂತ ಆಕಾಂಕ್ಷಿಯೊಬ್ಬರು ಹೇಳಿದ್ದಾರೆ. ಬೊಮ್ಮನಹಳ್ಳಿ ಕ್ಷೇತ್ರದ ಟಿಕೆಟ್ ಬೇಡ ಅಂತ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಈಗ ಹೇಳ್ತಾ ಇದ್ದಾರೆ. ಉಮಾಪತಿ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಖುದ್ದಾಗಿ ಅವರೇ ಹೇಳ್ತಿದ್ದಾರೆ. ಇನ್ನು ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಟಿಕೆಟ್ ಬೇಡ ಅಂತ ಈಗ ತಿರಸ್ಕರಿಸಿರುವಂತಹ ಅಭ್ಯರ್ಥಿ, ಯಾಕಂದ್ರೆ ಇವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ಬೊಮ್ಮನಹಳ್ಳಿಯಲ್ಲಿ ಇವರಿಗೀಗ ಟಿಕೆಟ್ ಘೋಷಣೆ ಆಗುವಂತ ಚಾನ್ಸಸ್ ಇದೆ ಅಂತ ಗೊತ್ತಾದ ತಕ್ಷಣ ನನಗೆ ಅಲ್ಲಿ ಬೇಡ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ನನ್ನ ಬದಲಿಗೆ ಬೊಮ್ಮನಹಳ್ಳಿಯಲ್ಲಿ ಉಮಾಪತಿ ಅಥವಾ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಇವರೇ ಈಗ ಶಿಫಾರಸನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಹಿಂಬಾಲಕಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಕೊನೆ ಗಳಿಗೆಯಲ್ಲಿ ಇವರಿಗೆ ಅವ್ರು ಕೇಳಿದಂತ ಬೆಂಗಳೂರು ದಕ್ಷಿಣದ ಟಿಕೆಟ್ ಕೈ ತಪ್ಪು ಹೋಗಿದೆ. ಹಾಗಾಗಿ ಈಗ ಅವರು ನನಗೆ ಟಿಕೆಟ್ ಬೇಡ ಅಂತ ಕೂತಿರೋದು. ಆರ್.ಕೆ. ರಮೇಶ್ಗೆ ಟಿಕೆಟ್ ನೀಡುವಂತೆ ಶಿಫಾರಸನ್ನ ಡಿಕೆ ಶಿವಕುಮಾರ್ ಮಾಡಿದ್ರಂತೆ. ಬೆಂಗಳೂರು ದಕ್ಷಿಣ ಟಿಕೆಟ್ ಬದಲು ಬೊಮ್ಮನಹಳ್ಳಿ ಟಿಕೆಟ್ಗೆ ಶಿಫಾರಸನ್ನ ಮಾಡಿದ್ರಂತೆ. ಕೇಳಿದ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಈಗ ಸಹಜವಾಗಿ ಸುಷ್ಮಾ ಅವರು ಆಕ್ರೋಶಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಟಿಕೆಟ್ ಸಿಕ್ಕರೆ ಸಾಕು ಅಂತ ಎಷ್ಟೋ ಆಕಾಂಕ್ಷಿಗಳು ಕಾಯ್ತಿದ್ದಾರೆ. ಬಟ್ ಈಗ ಕೇಳಿದ ಕ್ಷೇತ್ರಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಹಂಗಾಗಿ ನಂಗೆ ಆ ಕ್ಷೇತ್ರಕ್ಕೆ ಟಿಕೆಟ್ ಬೇಡ, ಬೇರೆ ಯಾರಿಗಾರು ಕೊಡಿ ಅಂತ ಶಿಫಾರಸನ್ನು ಮಾಡ್ತಿದ್ದಾರೆ. ಅಂದ್ರೆ ಇವರೀಗ ಯಾವ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ? ಏನ್ ರೀಸನ್ ಅಂತ ಏನಾದ್ರು ಹೇಳಿದಾರ ಸುಷ್ಮಾ ಅವರು? ಶರ್ಮಿತಾ ಶೆಟ್ಟಿ, ಒಂದ್ ಕಡೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿ ನಡೀತಿದೆ ಮತ್ತು ಕಿತ್ತಾಟ ನಡೀತಿದೆ. ಇದರ ನಡುವೆ ಟಿಕೆಟ್ ಸಿಕ್ಕಿದ್ರು ಕೂಡ ಈಗ ಟಿಕೆಟ್ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ತಮ್ಮ ಗುರುವೇ ಶಿಷ್ಯಕ್ಕೆ ಕೈ ಎತ್ತಿದ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಆಪ್ತ ಶಿಷ್ಯ ಆಗಿರ್ತಕ್ಕಂಥ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರಿಗೆ ಕಳೆದ 1 ವರ್ಷದಿಂದ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಸೂಚಿಸಿದ್ರು. ಅಂತೆಯೇ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಕಳೆದ 1 ವರ್ಷದಿಂದ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಕಾರ್ಯಕರ್ತರ ಜೊತೆ ಕೆಲಸವನ್ನ ಮಾಡ್ಕೊಳ್ತಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಬದಲಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಆರ್.ಕೆ. ರಮೇಶ್ ಎಂಬುವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಸುಷ್ಮಾ ರಾಜಗೋಪಾಲ್ ರೆಡ್ಡಿಯರನ್ನ ಶಮನಗೊಳಿಸಲು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಇದರಿಂದ ನಾನು ಕೇಳಿದ ಕ್ಷೇತ್ರ ಮತ್ತು ನಾನು ಕೆಲಸ ಮಾಡಿದ ಕ್ಷೇತ್ರ ಟಿಕೆಟ್ ಅನ್ನ ಕೊಡದೇ ಇದ್ರೆ ನನಗೆ ಬೇರೆ ಕ್ಷೇತ್ರ ಟಿಕೆಟ್ ಬೇಡ ಅಂತ ಹೇಳಿ ಇದೀಗ ಟಿಕೆಟ್ ಅನ್ನ ತಿರಸ್ಕರಿಸಿದ್ದಾರೆ. ಹಾಗಾಗಿ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಉಮಾಪತಿ ಅಥವಾ ಬೇರೆ ಯಾರಾದ್ರೂ ಹೆಸರು ಅಂತಿಮಗೊಳ್ಳಲಿದೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತೆಗೆ ಕೈಕೊಟ್ಟು ಇದೀಗ ಆಪ್ತೆ ಕೂಡ ಕೊಟ್ಟಿರ್ತಕ್ಕಂಥ ಟಿಕೆಟ್ ಅನ್ನು ತಿರಸ್ಕರಿಸಿದ್ದಾರೆ. ಅಂದ್ರೆ ಈಗ ಸುಷ್ಮಾ ಅವ್ರು ಏನಾದ್ರು ಮಾತಾಡಿದಾರಂತ ಡಿ ಕೆ ಶಿವಕುಮಾರ್ ಹತ್ರ, ಅದ್ರ ಜೊತೆಗೆ ಈಗ ಬೊಮ್ಮನಹಳ್ಳಿಯಿಂದ ನನಗೆ ಟಿಕೆಟ್ ಬೇಡ ಅಂತ ಹೇಳಿರೋದ್ರಿಂದ ಮತ್ತೊಂದ್ಸತಿ ಈಗ ಕಾಂಗ್ರೆಸ್ ನಾಯಕರಿಗೆ ಈ ತಲೆನೋವು ಶುರು ಆಗ್ಬಿಡುತ್ತೆ, ಯಾರನ್ನಪ್ಪ ಅಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡೋದು ಅಂತ. ಸೊ ಈ ನಿಟ್ಟಿನಲ್ಲಿ ಮತ್ತೇನಾದ್ರೂ ಕಸರತ್ ನಡೀತಿದ್ಯಾ? ಸುಷ್ಮಾ ರಾಜಗೋಪಾಲ್ ರೆಡ್ಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ರವರಿಗೆ ನಿನ್ನೆ ನೇರವಾಗಿ ತಿಳಿಸಿದ್ದು. ಇದಕ್ಕೆ ಕೆ.ಸಿ. ವೇಣುಗೋಪಾಲ್ ರವರು ನಿಮ್ಮ ನಿರ್ಧಾರ ನೀವು ಏನ್ ತೆಗೆದುಕೊಳ್ಳೋ ಅದಕ್ಕೆ ನಾವು ಬದ್ಧ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಡಿ ಕೆ ಶಿವಕುಮಾರ್ ಬಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ನನಗೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿ ನನಗೆ ಕೊನೆ ಗಳಿಗೆಯಲ್ಲಿ ಮೋಸ ಮಾಡಿದ್ರಿ ಅನ್ನೋ ದಾಟಿಯಲ್ಲಿ ಅವರ ವಿರುದ್ಧ ಹರಿಯಾದಿದ್ದಾರೆ. ಆದ್ರೆ ನೀವು ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಆರ್.ಕೆ. ರಮೇಶ್ ಅವರಿಗೆ ಟಿಕೆಟ್ ಕೊಡ್ಸಿದ್ದು ಎಷ್ಟು ಸರಿ, ಆದ್ರೆ ನೀವು ಈಗ ನನಗೆ ಬೇರೆ ಕ್ಷೇತ್ರ ಕೊಟ್ಟಿದ್ರಿಂದ ನನಗೆ ಬೇರೆ ಕ್ಷೇತ್ರ ಅಗತ್ಯ ಇಲ್ಲ ಮತ್ತು ಅವಶ್ಯಕತೆ ಇಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ರವರಿಗೂ ಕೂಡ ಟಿಕೆಟ್ ಬೇಡ ಅಂತ ಹೇಳಿ ತಿರಸ್ಕರಿಸಿದ್ದಾರೆ. ಹಾಗಾಗಿ ಇವರ ಹೆಸರಿಗೆ ಬದಲಾಗಿ ಉಮಾಪತಿ ಅಥವಾ ಇತರ ಹೆಸರನ್ನ ಅಲ್ಲಿ ಸೇರಿಸಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳ ಪಟ್ಟಿ ಹೊರಬೀಳಲಿದೆ. ಪಟ್ಟಿ ಹೊರಬೀಳೋಕ್ಕೂ ಮುನ್ನ ಇವರನ್ನ ಎಐಸಿಸಿಯಿಂದ ದೂರವಾಣಿ ಕರೆ ಮಾಡಿ ಅಂತಿಮವಾಗಿ ಇವ್ರನ್ನ ಕೇಳಿದಾಗ ಇವರು ನನಗೆ ಟಿಕೆಟ್ ಬೇಡ ನಿರಾಕರಿಸಿದ್ದಾರೆ. ಹಾಗಾಗಿ ಇವರ ಬದಲಿಗೆ ಇದೀಗ ಬೇರೆಯವರ ಹೆಸರು ಅಲ್ಲಿ ನಮೂದಿಸಲಾಗಿದೆ. ಶರ್ಮಿತಾ ಶೆಟ್ಟಿ, ಫೈನ್. ಅಂದ್ರೆ ಈಗ ಸುಷ್ಮಾ ಅವ್ರ ಹೆಸರನ್ನ ಆಲ್ರೆಡಿ ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅಂದ್ರೆ ಈಗ ಅವರೇ ಟಿಕೆಟ್ ಬೇಡ ಅಂತ ಹೇಳಿದಕ್ಕೋಸ್ಕರ. ಬಟ್ ಇವಾಗ ಏನಾದ್ರು ಕ್ಷೇತ್ರ ಬದಲಾವಣೆ ಮಾಡ್ತೀವಿ ಅಥವಾ ಮನವೊಲಿಸೋ ಪ್ರಯತ್ನ ಏನಾದ್ರು ನಡೆದಿದೆಯಾ ಯಾರ ಕಡೆಯಿಂದ ಏನಾದ್ರು? ಯಾಕಂತ ಹೇಳಿದ್ರೆ ಅಭ್ಯರ್ಥಿಯೇ ಟಿಕೆಟ್ ಬೇಡ ಅಂತ ಹೇಳಿದ್ರೆ ಅದು ಅವರಿಗೆ ಮತ್ತೆ ಟಿಕೆಟ್ ಕೊಡಿಸಿ ಅಲ್ಲಿ ಚುನಾವಣೆ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೂ ಕೂಡ ಅಭ್ಯರ್ಥಿಗೂ ಕೂಡ ಹೊಸ ಕ್ಷೇತ್ರ ಆಗಿದ್ರಿಂದ ಅಲ್ಲಿ ಚುನಾವಣೆ ಗೆಲ್ಲೋದು ಕಷ್ಟ ಎಂಬ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿ ಹೊಸದಾಗಿ ಹೋಗಿ ಕಾರ್ಯಕರ್ತರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹಾಲಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ವಿರುದ್ಧ ಹೋರಾಟ ಮಾಡಿ ಗೆಲ್ಲುವುದು ಸುಲಭದ ಮಾತಲ್ಲ. ಹಾಗಾಗಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೊಟ್ಟಿದ್ರೆ ಕಳೆದ 1 ವರ್ಷದಿಂದ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ. ಹಾಗಾಗಿ ನನಗೆ ಗೆಲ್ಲುವ ಅವಕಾಶ ಇತ್ತು. ಹಾಗಾಗಿ ಇದೀಗ ನೀವು ಕ್ಷೇತ್ರ ಬದಲಾವಣೆಯಿಂದ ಗೆಲ್ಲುವ ಅವಕಾಶ ಕೂಡ ಕೈ ತಪ್ಪಿದೆ. ಹಾಗಾಗಿ ನನಗೆ ಇದು ಅಗತ್ಯ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಅವರ ಹೆಸರನ್ನ ಬದಲಾಯಿಸಲಾಗಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.